ಸಾವಿನಲ್ಲೂ ಕೂಡ ಇದೆಂತಹ ಅಮಾನವೀಯ ನಡೆ ಅಂಥೇಳಿ ಮೃತದೇಹವನ್ನು ಸಾಗಿಸುವುದಕ್ಕೂ ಕೂಡ ನಮ್ಮ ಸರ್ಕಾರದ ಬಳಿ ಗತಿ ಇಲ್ಲದಂತಾಯ್ತಾ ಅಂತ. 100 ಕಿಲೋಮೀಟರ್ ಸಾಗಬೇಕಾದಂತಹ ಮೃತದೇಹಗಳಿಗೆ ಇದೆಂತಹ ಗತಿ. ಫ್ರೀಜರ್ ಇಲ್ಲದ ಬಿಬಿಎಂಪಿ ಶ್ರದ್ಧಾಂಜಲಿ ವಾಹನವನ್ನು ಸರ್ಕಾರ ಕೊಟ್ಟಿದೆಯಂತೆ. ಸೂಕ್ತ ವ್ಯವಸ್ಥೆಯಲ್ಲಿ ಮೃತದೇಹವನ್ನು ಸಾಗಿಸಿಕೊಡಲು ಯೋಗ್ಯತೆ ಇಲ್ವಾ ಅಂಥೇಳಿ ಸರ್ಕಾರದ ವಿರುದ್ಧ ಮೃತ ಕುಟುಂಬಸ್ಥರ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಆಕ್ರೋಶದ ಬಳಿಕ ಫ್ರೀಜರ್ ಇರುವಂತಹ ವಾಹನಕ್ಕೆ ಮೃತದೇಹವನ್ನು ಶಿಫ್ಟ್ ಮಾಡಿದಾರಂತೆ ಸಿಬ್ಬಂದಿ. ಸಾವಿನಲ್ಲೂ ಕೂಡ ಅಮಾನವೀಯ ನಡೆಯನ್ನ ಸರ್ಕಾರ ತೋರಿಸ್ತಾ ಇದೆ. ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಕುಟುಂಬಸ್ಥರು. 100 ಕಿಲೋಮೀಟರ್ ಸಾಗಬೇಕಾದಂತಹ ಮೃತದೇಹಗಳಿಗೆ ಶ್ರದ್ಧಾಂಜಲಿ ವಾಹನವನ್ನು ಕೊಡ್ತಾರೆ ಅಂದ್ರೆ ಏನು ಹೇಳಬೇಕು? ಯಾವಾಗ ಕುಟುಂಬಸ್ಥರು ಉಗಿದು ಉಪ್ಪಿನಕಾಯಿ ಹಾಕಿದ್ರು ಸರ್ಕಾರ ಅದಾದ ಮೇಲೆ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮೃತ ಕುಟುಂಬಸ್ಥರ ಆಕ್ರೋಶ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಫ್ರೀಜರ್ ಇರುವಂತಹ ವಾಹನಕ್ಕೆ ಮೃತದೇಹವನ್ನು ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲದರಲ್ಲೂ ಎಡವಟ್ಟು, ಎಲ್ಲದರಲ್ಲೂ ಗೋಜಲು. ಈ 11 ಜನ ಉಸಿರು ಚೆಲ್ಲುವುದಕ್ಕೆ ಸರ್ಕಾರದ ಈ ಹರಿಬರಿ ಕಾರ್ಯಕ್ರಮವೂ ಕೂಡ ಒಂದು. ನಿಮ್ಮೇಲೆ ಕೋಪ ಇಲ್ಲ, ನಿಮ್ದೇನು ತಪ್ಪಿಲ್ಲ, ನಿಮ್ ಡ್ಯೂಟಿ ನೀವು ಮಾಡ್ತಾ ಇದ್ದೀರಾ. ಯೋಗ್ಯ ಇಲ್ಲ ನಾನು ತಗೊಳಕ್ಕೆ. ಸರ್ ಬನ್ನಿ, ಟಪಾಗ ಕಳ್ಸ್ಕೊಂಡಿಲ್ಲ, ಕೂಲಿಂಗ್ ಇರಲ್ಲ, 3, 4, 5 ಅವರ್ಸ್ ಆಗಬೇಕು. ಒಂದು ಕಡೆ ಸರ್ಕಾರ ನಿನ್ನೆ ಅತ್ಯಂತ ಅವ್ಯವಸ್ಥೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು, ಮತ್ತೊಂದು ಕಡೆ ಗಾಯಗೊಂಡವರಿಗೆ ಸರ್ಕಾರವೇ ಚಿಕಿತ್ಸೆಯ ಹಣ ಏನಿದೆ ಅದನ್ನು ಕೊಡೋದಾಗಿ ಹೇಳಿದ್ದು, ಮತ್ತೊಂದು ಕಡೆ 10 ಲಕ್ಷವನ್ನು ಈಗಾಗಲೇ ಪರಿಹಾರ ಘೋಷಣೆ ಮಾಡಿದೆ. ಇದರ ನಡುವೆ ಸರ್ಕಾರ 11 ಜನ ಮೃತಪಟ್ಟವರ ವಿಚಾರದಲ್ಲಿ ನಡೆಕೊಂಡಂತಹ ರೀತಿ ಇದೆಯಲ್ಲ, ಅದು ಈಗ ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಕೆಲವರು ಹಾಸನದ ಮೂಲದವರಿದ್ದಾರೆ, ಇನ್ನು ಕೆಲವರು ಕೋಲಾರ ಮೂಲದವರಿದ್ದಾರೆ. ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತೇಳಿ ಆಕ್ರೋಶ ವ್ಯಕ್ತವಾಗಿದೆ.